ನಾನು ಆಫ್ ದ ರೆಕಾರ್ಡ್ ಒಂದು ಪ್ರಶ್ನೆ ಕೇಳಬೇಕು ಅಂದ್ರೆ ಲೈಕ್ ಮಾತಾಡಿರೋದನ್ನ ಕೇಳಿಸ್ಕೊಂಡಿದ್ದೀನಿ. ಇನ್ ಕೇಸ್ ನಾನು ಮುಂದಿನ ದಿನಗಳಲ್ಲಿ ಸಿಎಂ ಆದರೆ ಡೆಫಿನೆಟ್ಲಿ ನಾನು ಸಿಎಂ ಆಗ್ತೀನಿ ಅಂತ ಹೇಳ್ತಾ ಇದ್ರೆ. ಬಟ್ ಒಂದು ಸ್ಟೇಟಸ್ ನೋಡಿದೆ ಇವತ್ತು ಬೆಳಗಿನ ಸ್ಟೇಟಸ್ಸು, ನೆಕ್ಸ್ಟ್ ಸಿಎಂ ಯಾರಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತಲೂ ಮೆನ್ಷನ್ ಮಾಡಿದಿರಿ. ಸೊ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮಾತಾಡ್ತಾ ನೆಕ್ಸ್ಟ್ ಸಿಎಂ ನಾನು ಅಂತ ಹೇಳಿದ್ರಿ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಸಿಎಂ ನೀವಾದ್ರೆ ಟೋಲ್ ಗೇಟ್ನ ರಿಮೂವ್ ಮಾಡಿಸ್ತೀನಿ ಅನ್ನುವಂಥ ಮಾತುಗಳನ್ನ ಬೇರೆ ಸಂದರ್ಭದಲ್ಲಿ ಹೇಳಿರೋದನ್ನ ಕೇಳಿಸ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ರಿಯಾಕ್ಷನ್ ಕೊಡೋದಾದ್ರೆ ಡೆಫಿನೆಟ್ಲಿ ಮೇಡಮ್, ನಮ್ಮ ಜನಕ್ಕೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಫ್ರೀ ಮೂವ್ಮೆಂಟ್ ಕೊಡಬೇಕು, ಒಂದು ಸ್ವತಂತ್ರತೆಯನ್ನು ಕೊಡಬೇಕು. ಸ್ವತಂತ್ರ ಭಾರತದಲ್ಲಿ ನ್ಯಾಷನಲ್ ಹೈವೇಲಿ ಹೋಗ್ಬೇಕಾದ್ರೆ ನಮಗೆ ಸ್ವತಂತ್ರ ಇಲ್ಲ. ಸೊ ಆ ಸ್ವತಂತ್ರವನ್ನು ಖಂಡಿತವಾಗಿ ಇವತ್ತಿನ ಐ ಥಿಂಕ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರದ ಕೈಯಲ್ಲಿ ಸ್ಟೇಟು ಹೈವೇಸ್ ಇದೆ, ಅವ್ರು ಫ್ರೀ ಮಾಡಬೇಕು. ಯಾಕಂದರೆ ನಾವು ಟ್ಯಾಕ್ಸ್ ಕಟ್ತೀವಿ, ಅವರೂ ಮಾಡಲ್ಲ. ಕೇಂದ್ರ ಸರ್ಕಾರದ ನ್ಯಾಷನಲ್ ಹೈವೇ ಕೈಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿದೆ, ಅವರೂ ಮಾಡಲ್ಲ. ಖಂಡಿತವಾಗಿ ಐ ಥಿಂಕ್ ನೆಕ್ಸ್ಟ್ ಟೈಮಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ವಿತಿನ್ 7 days ಐ ವಿಲ್ ಆಲ್ಸೋ ಗಿವ್ ದ ಡೆಡ್ಲೈನ್ ಟೈಮಿಂಗ್ಸು. 7 ದಿವಸದಲ್ಲಿ ನ್ಯಾಷನಲ್ ಹೈವೇ ಟೋಲ್ ಗೇಟ್ಸನ್ನು ಮತ್ತು ಸ್ಟೇಟ್ ಹೈವೇ ಟೋಲ್ ಗೇಟ್ಸನ್ನ ವಿಲ್ ಮೇಕ್ ಇಟ್ ಫ್ರೀ. ಯಾರೂ ಕೂಡ ಹಣ ಕಟ್ಟಬೇಕಾಗಿಲ್ಲ. ವಿ ವಿಲ್ ಮೇಕ್ ನ್ಯಾಷನಲ್ ಹೈವೇಸ್ ಆ್ಯಂಡ್ ಸ್ಟೇಟ್ ಹೈವೇಸ್ ಫ್ರೀ ಫ್ರಮ್ ಟೋಲ್ ಗೇಟ್ಸ್. ನಾನು ಆಫ್ ದ ರೆಕಾರ್ಡ್ ಒಂದು ಪ್ರಶ್ನೆ ಕೇಳಬೇಕು ಅಂದ್ರೆ ಲೈಕ್ ಮಾತಾಡಿರೋದನ್ನ ಕೇಳಿಸ್ಕೊಂಡಿದ್ದೀನಿ. ಇನ್ ಕೇಸ್ ನಾನು ಮುಂದಿನ ದಿನಗಳಲ್ಲಿ ಸಿಎಂ ಆದರೆ ಡೆಫಿನೆಟ್ಲಿ ನಾನು ಸಿಎಂ ಆಗ್ತೀನಿ ಅಂತ ಹೇಳ್ತಾ ಇದ್ರೆ. ಬಟ್ ಒಂದು ಸ್ಟೇಟಸ್ ನೋಡಿದೆ ಇವತ್ತು ಬೆಳಗಿನ ಸ್ಟೇಟಸ್ಸು, ನೆಕ್ಸ್ಟ್ ಸಿಎಂ ಯಾರಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತಲೂ ಮೆನ್ಷನ್ ಮಾಡಿದಿರಿ. ಸೊ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮಾತಾಡ್ತಾ ನೆಕ್ಸ್ಟ್ ಸಿಎಂ ನಾನು ಅಂತ ಹೇಳಿದ್ರಿ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಸಿಎಂ ನೀವಾದ್ರೆ ಟೋಲ್ ಗೇಟ್ನ ರಿಮೂವ್ ಮಾಡಿಸ್ತೀನಿ ಅನ್ನುವಂಥ ಮಾತುಗಳನ್ನ ಬೇರೆ ಸಂದರ್ಭದಲ್ಲಿ ಹೇಳಿರೋದನ್ನ ಕೇಳಿಸ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ರಿಯಾಕ್ಷನ್ ಕೊಡೋದಾದ್ರೆ ಡೆಫಿನೆಟ್ಲಿ ಮೇಡಮ್, ನಮ್ಮ ಜನಕ್ಕೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಫ್ರೀ ಮೂವ್ಮೆಂಟ್ ಕೊಡಬೇಕು, ಒಂದು ಸ್ವತಂತ್ರತೆಯನ್ನು ಕೊಡಬೇಕು. ಸ್ವತಂತ್ರ ಭಾರತದಲ್ಲಿ ನ್ಯಾಷನಲ್ ಹೈವೇಲಿ ಹೋಗ್ಬೇಕಾದ್ರೆ ನಮಗೆ ಸ್ವತಂತ್ರ ಇಲ್ಲ. ಸೊ ಆ ಸ್ವತಂತ್ರವನ್ನು ಖಂಡಿತವಾಗಿ ಇವತ್ತಿನ ಐ ಥಿಂಕ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರದ ಕೈಯಲ್ಲಿ ಸ್ಟೇಟು ಹೈವೇಸ್ ಇದೆ, ಅವ್ರು ಫ್ರೀ ಮಾಡಬೇಕು. ಯಾಕಂದರೆ ನಾವು ಟ್ಯಾಕ್ಸ್ ಕಟ್ತೀವಿ, ಅವರೂ ಮಾಡಲ್ಲ. ಕೇಂದ್ರ ಸರ್ಕಾರದ ನ್ಯಾಷನಲ್ ಹೈವೇ ಕೈಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿದೆ, ಅವರೂ ಮಾಡಲ್ಲ. ಖಂಡಿತವಾಗಿ ಐ ಥಿಂಕ್ ನೆಕ್ಸ್ಟ್ ಟೈಮಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ವಿತಿನ್ 7 days ಐ ವಿಲ್ ಆಲ್ಸೋ ಗಿವ್ ದ ಡೆಡ್ಲೈನ್ ಟೈಮಿಂಗ್ಸು. 7 ದಿವಸದಲ್ಲಿ ನ್ಯಾಷನಲ್ ಹೈವೇ ಟೋಲ್ ಗೇಟ್ಸನ್ನು ಮತ್ತು ಸ್ಟೇಟ್ ಹೈವೇ ಟೋಲ್ ಗೇಟ್ಸನ್ನ ವಿಲ್ ಮೇಕ್ ಇಟ್ ಫ್ರೀ. ಯಾರೂ ಕೂಡ ಹಣ ಕಟ್ಟಬೇಕಾಗಿಲ್ಲ. ವಿ ವಿಲ್ ಮೇಕ್ ನ್ಯಾಷನಲ್ ಹೈವೇಸ್ ಆ್ಯಂಡ್ ಸ್ಟೇಟ್ ಹೈವೇಸ್ ಫ್ರೀ ಫ್ರಮ್ ಟೋಲ್ ಗೇಟ್ಸ್.